ಮಿನಿ ಫೈಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹರಿಯಾಣದಲ್ಲಿ ಕಾಂಗ್ರೆಸ್ ಭಾರಿ ಮುನ್ನಡೆ. ಸಿಎಂ ಸೈನಿ ಸೇರಿ ಎಲ್ಲ ಬಿಜೆಪಿ ಸಚಿವರು ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಈಗಾಗಲೇ ಕಾರ್ಯಕರ್ತರು ಸಂಭ್ರಮ ಶುರು ಮಾಡಿಕೊಂಡಿದ್ದಾರೆ, ಸೆಲೆಬ್ರೇಷನ್ ಶುರು ಮಾಡಿದ್ದಾರೆ. ಆದರೆ ಬಿಜೆಪಿ ಪಾಳೆಯದಲ್ಲಿ ಭಾರಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಸಿಎಂ ಸ್ಥಾನದಲ್ಲಿದ್ದ ಸೈನಿ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಅವರ ಸಚಿವ ಸಂಪುಟದ ಹಲವು ಸಚಿವರು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಭಾರಿ ಮುನ್ನಡೆ ಕಂಡು ಬಂದಿದ್ದು ಈಗಾಗಲೇ ಸೆಲೆಬ್ರೇಷನ್ ಮೋಡ್ಗೆ ಬಂದಿದೆ ಕಾಂಗ್ರೆಸ್. ಬಿಜೆಪಿ ಒಂದು ಕಡೆ ಟೆನ್ಷನ್ ನಲ್ಲಿದ್ರೆ ಮತ್ತೊಂದು ಕಡೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸೆಲೆಬ್ರೇಷನ್ ಶುರುವಾಗಿದೆ. ಈಗ ಬರ್ತಾ ಇರೋ ಅಪ್ಡೇಟ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಹರಿಯಾಣದಲ್ಲಿ ಕಾಂಗ್ರೆಸ್ 60, ಬಿಜೆಪಿ 17. ಬೇಕಾಗಿರೋ ನಂಬರ್ 46. ಆದರೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆ ಕಾಯ್ದುಕೊಂಡಿರುವುದು 60 ಸ್ಥಾನಗಳಲ್ಲಿ ಮುನ್ನಡೆ. ಬಿಜೆಪಿ ಬರೀ 17. ಹರಿಯಾಣದಲ್ಲಿ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಈಗಿನ ಅಪ್ಡೇಟ್ಸ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ವಿಧಾನಸಭೆ ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ 40 ಸ್ಥಾನಗಳನ್ನ ಪಡೆದುಕೊಂಡಿತ್ತು ಬಿಜೆಪಿ. ಆದ್ರೆ ಈ ಬಾರಿ 17ರಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಬರೀ 17. ಕಾಂಗ್ರೆಸ್ 60 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತರರು 6 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಕ್ಲಿಯರ್ ಕಟ್ ಮೆಜಾರಿಟಿ, 2/3. ಪ್ರಶಾಂತ್, ಇದೆ ಎಕ್ಸ್ಪೆಕ್ಟೆಡ್? ಅಂದ್ರೆ ಈ ಭಾರಿ ಮುನ್ನಡೆ ಏನಿದೆಯಲ್ಲ ನೋಡಿ, ನೀವು ಪ್ರತಿಯೊಂದು ವಿಧಾನಸಭಾ ಚುನಾವಣೆ ನೋಡಿ, ಭಗವಾನ್ ದೇತಾ ಇತ್ತೋ ಚಪ್ಪಡ್ ಫಾಡ್ಕೆ ದೇತಾ ಅಂತಾರಲ್ಲ, ಹಾಗೆ ರಾಜಕೀಯ ಪಕ್ಷಗಳಿಗೆ ಮತದಾರರು ಒಂದ್ಸಲ ಕೊಡುವ ತೀರ್ಮಾನವನ್ನು ಮಾಡಿದರೆ, ಗೆಲ್ಲಿಸುವ ತೀರ್ಮಾನವನ್ನು ಮಾಡಿದರೆ ಒಂದು ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಅಂತ ಒಯ್ತಾ ಇದ್ದಾರೆ. ಮಧ್ಯಪ್ರದೇಶ್ ಫಾರ್ ಎಕ್ಸಾಂಪಲ್ ಬಿ ಜೆ ಪಿಗೆ ಒಂದು ದೊಡ್ಡ ಜಯವನ್ನು ತಂದುಕೊಟ್ರು. ಹರಿಯಾಣದಲ್ಲಿ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಅನಿಸುತ್ತೆ. ಬಿ ಜೆ ಪಿ ಬಳಿ 10 ವರ್ಷಗಳ ನಂತರ ನಮ್ಮನ್ನು ವಾಪಸ್ ತನ್ನಿ ಅಂತ ಹೇಳಲಿಕ್ಕೆ ಯಾವುದೇ ಅಂಶ ಇರಲಿಲ್ಲ, ನಾಯಕತ್ವ ಇರಲಿಲ್ಲ. ನರೇಂದ್ರ ಮೋದಿ ಒಂದು ಹೆಸರನ್ನು ಬಿಟ್ಟರೆ ಕೇಂದ್ರದಲ್ಲಿ ಅದು ಕೂಡ ಈ ಚುನಾವಣೆಯಲ್ಲಿ ವರ್ಕ್ ಆಗಲ್ಲ ಅಂತಕ್ಕಂಥದ್ದು ಅರ್ಥ ಆದಾಗ, ಮತ್ತು ಒಳ ಜಗಳ, ಜಾತೀಯ ಸಮೀಕರಣಗಳು ಬಿ ಜೆ ಪಿದು ಸರಿ ಇರಲಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಬಿ ಜೆ ಪಿಗೆ ಇದು ಅರ್ಥ ಆಗಿತ್ತು, ಹರಿಯಾಣ ಗೆಲ್ಲೋ ರಾಜ್ಯ ಅಲ್ಲ ಅಂತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿಗಳೇ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಸಚಿವರು ಬಿಡಿ, ಎಲ್ಲ ಬಹುತೇಕ ಕ್ಯಾಬಿನೆಟ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಎಸ್, ಈಗ ಜಮ್ಮು ಕಾಶ್ಮೀರದ ಅಪ್ಡೇಟ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. 2 ಕ್ಷೇತ್ರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ 28, ಕಾಂಗ್ರೆಸ್ 41, ಇತರರು 12, ಪಿಡಿಪಿ 5 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್. ಮುಂದುವರೆದ್ರೆ ಜಮ್ಮು ಕಾಶ್ಮೀರದಲ್ಲಿ ವಿದೌಟ್ ಪಿಡಿಪಿ ಕಾಂಗ್ರೆಸ್ NC ಸರ್ಕಾರ ಬರತಕ್ಕಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ಗಂಡರ್ಬಲ್ಲಲ್ಲಿ ಉಮರ್ ಅಬ್ದುಲ್ಲಾ ಸ್ಪರ್ಧಿಸಿದ್ರು. ಕಳೆದ ಬಾರಿ ಅವರು ಬಾರಾಮುಲ್ಲಾದಲ್ಲಿ ಸೋತ ಕಾರಣದಿಂದ ಲೋಕಸಭಾ ಚುನಾವಣೆಯಲ್ಲಿ ರಶೀದ್ ಇಂಜಿನಿಯರ್ ವಿರುದ್ಧ ಸ್ಪರ್ಧಿಸುವಾಗ 2 ಕ್ಷೇತ್ರಗಳಿಂದ ಅವರು ಸ್ಪರ್ಧಿಸಿದರು. ಬದ್ಗಾಮ್, ಅದು ಅವರ ಫ್ಯಾಮಿಲಿ ಬ್ಯಾಸ್ಟನ್, ಅಲ್ಲಿಂದ ಕೂಡ ಸ್ಪರ್ಧಿಸಿದ್ರು. ಇನ್ನೊಂದು ಗಂಡರ್ಬಲ್ ಕ್ಷೇತ್ರದಿಂದ ಕೂಡ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು. 2 ಕ್ಷೇತ್ರಗಳಲ್ಲಿ ಉಮರ್ ಅಬ್ದುಲ್ಲಾ ಮುನ್ನಡೆಯಲ್ಲಿದ್ದಾರೆ. ಉಮರ್ ಅಬ್ದುಲ್ಲಾ ಚುನಾವಣೆ ಘೋಷಣೆ ಆಗುವವರೆಗೂ ಕೂಡ ಏನು ಹೇಳ್ತಾ ಇದ್ರು ಭಾವನಾ ಅಂದರೆ, ನಾನು ಚುನಾವಣೆ ಸ್ಪರ್ಧಿಸಲ್ಲ ಅಂತ. ನಾನು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಸ್ಪರ್ಧಿಸಲ್ಲ, ಯಾಕಂದರೆ ನಾನು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಈಗಿನ 370ನೇ ರದ್ದತಿಯ ನಂತರ ಏನು ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನ್ ಆ್ಯಕ್ಟ್ ಬಂತು, ಸ್ಟೇಟ್ಹುಡ್ ಹೋಯಿತು, ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು ಕಾಶ್ಮೀರ ಇದೆ. ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿ ಆಗೋದು ಅಂತಂದರೆ ರಾಜ್ಯಪಾಲರ ಬಳಿ, ಉಪರಾಜ್ಯಪಾಲರ ಬಳಿ ಹೋಗಿ ನೀವು ದಿನವೂ ಕೂಡ ಗಿಡಗಿಡಾಯಿಸ್ಬೇಕು. ನನಗದು ಸಾಧ್ಯ ಆಗಲ್ಲ, ಹೀಗಾಗಿ ನಾನು ಸ್ಪರ್ಧಿಸಲ್ಲ ಅಂತಕ್ಕಂಥದ್ದನ್ನು ಉಮರ್ ಅಬ್ದುಲ್ಲಾ ಹೇಳ್ತಾ ಇದ್ರು. ಆದರೆ ಕಾಂಗ್ರೆಸ್ ಕನ್ವಿನ್ಸ್ಡ್ ಉಮರ್ ಅಬ್ದುಲ್ಲಾ ಅಂತ ಅನಿಸುತ್ತೆ. ನೀವು ಚುನಾವಣೆಗೆ ಸ್ಪರ್ಧಿಸದೇ ಹೋದರೆ ಚುನಾವಣೆ ಕ್ಯಾಂಪೇನನ್ನು ಆ್ಯಂಕರಿಂಗ್ ಮಾಡಲಿಕ್ಕೆ ಆಗಲ್ಲ. ಆ ಕಾರಣದಿಂದ ನೀವು ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಉಮರ್ ಅಬ್ದುಲ್ಲಾ ಕನ್ವಿನ್ಸ್ ಮಾಡಿತು. ಇನ್ನೊಂದು ಕಡೆ ಮೆಹಬೂಬಾ ಮುಫ್ತಿ ಕೂಡ ಚುನಾವಣೆಗೆ ಸ್ಪರ್ಧಿಸಲಿಲ್ಲ ಇದೇ ಕಾರಣದಿಂದ. ಮುಖ್ಯಮಂತ್ರಿ ಆದರೂ ಕೂಡ ಏನು ಉಪಯೋಗ ಇಲ್ಲ, ಯಾಕೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು. ಉಮರ್ ಅಬ್ದುಲ್ಲಾ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟಕ್ಕೆ 370ನೇ ವಿಧಿ ರದ್ದತಿಯ ನಂತರದ ಪೊಲಿಟಿಕಲ್ ಲಾಭ ಕಾಶ್ಮೀರ್ ಕಣಿವೆಯಲ್ಲಿ ಆಗಿದೆ. ಇನ್ನೊಂದು ಕಡೆ
ಜಮ್ಮು ಭಾಗದಲ್ಲಿ ಹಿಂದೂ ಬಾಹುಳ್ಯ ಪ್ರದೇಶದಲ್ಲಿ BJP ತನ್ನ ಸೀಟ್ಗಳನ್ನು ಉಳಿಸ್ಕೊಂಡಿದೆ. ಈ ಟ್ರೆಂಡನ್ನು ನೋಡಿದರೆ 25 ಇತ್ತು, 28ಕ್ಕೆ ಹೋಗಿದೆ. ಲಾಸ್ ಆಗಿದ್ದು ಯಾರಿಗೂ ಅಂತ ಕೇಳಿದರೆ PDPಗೆ 28 ಇತ್ತು ಕಳೆದ ಬಾರಿ. ಈ ಬಾರಿ ಡಬಲ್ ಡಿಜಿಟ್ ಅನ್ನು ಕೂಡ ಮುಟ್ತಾ ಇಲ್ಲ, 5 ಸೀಟ್ಗಳಲ್ಲಿ ಮಾತ್ರ PDP ಮುಂದೆ ಇದೆ. ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ಗೆ ನೋಡಿ, ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ನ ನಾಯಕರಾಗಿದ್ದರು. ಸುಮಾರು 40 ವರ್ಷಗಳ ಕಾಲ ಅವರ ನಾಯಕತ್ವದಲ್ಲೇ ಕಾಂಗ್ರೆಸ್ ಜಮ್ಮು ಕಾಶ್ಮೀರದಲ್ಲಿತ್ತು. ಅವರು ಪಾರ್ಟಿಯಿಂದ ಹೊರಗಡೆ ಹೋದ ನಂತರವೂ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗಿನ ಮೈತ್ರಿ ಕಾಂಗ್ರೆಸ್ಗೆ ದೊಡ್ಡ ಡಿವಿಡೆಂಡ್ ಅನ್ನ ಜಮ್ಮು ಕಾಶ್ಮೀರದಲ್ಲಿ ತಂದುಕೊಟ್ಟಂತೆ ಕಾಣ್ತಾ ಇದೆ. ರೈಟ್, ನೋಡೋಣ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತೀವಿ. ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ, ಯಾವ್ಯಾವ ಪಕ್ಷದವ್ರು ಏನೇನು ಹೇಳ್ತಾರೆ ಈ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಚಿಕ್ಕ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.